ನಿತ್ಯ ಏನ್ ಹೇಳೆ? ಹೇ ರೇವತಿ, ಹೇಳು. ಆ ವಿಜಯ್ ನೀನ್ ಹೇಳ್ದಾಗೆ ಇವಾಗ ನನ್ನ ನೋಡಕ್ ಬಂದೆ, ಬಂದು ಮಾತಾಡಿ ಹೋದ. ಹೌದಾ? ಏನೇ ಹೇಳ್ದ? ಅವ್ನ್ ನಮ್ ದಾರಿಗ್ ಬಂದ್ಬಿಟ್ನೆ. ನಾವ್ ಹೇಳ್ದಾಗೆ ಅವ್ನ್ ಆಕ್ಟ್ ಮಾಡ್ತೀನಿ ಅಂತ ಒಪ್ಕೊಂಡ. ಅವ್ನ್ ಹೇಳೋದೆಲ್ಲ ಕೇಳಿದ್ರೆ ನನಗೆ ನಂಬಿಕೆಯಾಗೇ ಇದೆ. ಇವಾಗ ಹೇಳ್ದಾಗೆ ಅವನು ನನ್ನ ಅಪ್ಪಂಗೆ ಡೌಟ್ ಬಾರ್ದೆ ಆಕ್ಟ್ ಮಾಡ್ದ ಅಂತ ಇಟ್ಕೋ. ಆಮೇಲೆ ಯಾವ ತೊಂದ್ರೆನೂ ಇಲ್ಲ. ಅವನಿಗೊಂದ್ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನಾನ್ ಸ್ವಲ್ಪ ನೆಮ್ಮದಿಯಾಗಿರ್ತೀನಿ. ನೋಡಿದ್ಯಾ, ನೀನ್ ಅಂದ್ಕೊಂಡಾಗೆ ನಡೀತಾ ಇದೆ. ಹೌದು ಕಣೆ, ಒಂದೊಂದ್ಸಲನೂ ದುಡ್ಡಿಗೋಸ್ಕರ ನನ್ನ ಅಪ್ಪನ ಹತ್ರ ಹೋಗಿ ಕೈ ಚಾಚಿ ಅವ್ರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಹೇಳಿ ಅಷ್ಟು ಟೆನ್ಷನ್. ಪಾ, ಈ ಆಸ್ತಿ ಮಾತ್ರ ನನ್ ಕೈಗ್ ಬಂದ್ಬಿಟ್ರೆ ನಾನ್ ಜಾಲಿಯಾಗಿ ಎಂಜಾಯ್ ಮಾಡ್ತೀನಿ. ಸೂಪರ್ ಕಣೆ. ನೀನೇ ಒಂದೊಳ್ಳೆ ದಿನ ನೋಡಿ ಸ್ಟಾರ್ಟ್ ಮಾಡು. ನಿನಗೆ ನಾನ್ ಹೇಳಿ ಕೊಡ್ಬೇಕೇನು? ಆಯ್ತು ಕಣೆ, ನಾನ್ ಫೋನ್ ಇಡ್ತೀನಿ. ಓಕೆ, ಬಾಯ್ ಬಾಯ್. ತಗೊಳ್ಳಿ ಯಜಮಾನ್ರೆ. ಯಜಮಾನ್ರೆ, ನಿಮ್ಗೆ ಕುಡಿಯಕ್ಕೆ ಟೀ ತಗೊಂಡ್ ಬರ್ಲಾ? ನಿತ್ಯಮ್ಮ, ಏನಮ್ಮ ಇದು? ಏನಮ್ಮ ಮಾಡ್ಕೊಂಡ್ ಬಂದಿದ್ದೀರಾ? ನಿತ್ಯಮ್ಮ, ಏನಮ್ಮ ಇದು? ಅಪ್ಪ, ಇವನ್ ಹೆಸರು ವಿಜಯ್. ನಾನು ಅವನು 3 ವರ್ಷ ಲವ್ ಮಾಡಿದ್ವಿ. ಇವಾಗ ಮದ್ವೆ ಮಾಡ್ಕೊಂಡ್ವಿ. ಅಮ್ಮ, ನೋಡಕ್ಕೆ ಚಿಕ್ಕ ಹುಡುಗನ ತರ ಇದ್ದಾನಮ್ಮ. ಹೌದಪ್ಪ, ವಿಜಯ್ಗೆ 20 ವರ್ಷನೇ ಆಗ್ತಾ ಇದೆ. ಅಯ್ಯೋ ನಿತ್ಯಮ್ಮ, ನಿತ್ಯಮ್ಮ, ನಿಮ್ಗಿಂತ 10 ವರ್ಷ ಚಿಕ್ಕ ಹುಡುಗನ್ನ ಮದ್ವೆ ಮಾಡ್ಕೊಂಡಿದ್ದೀರಾ? ಯಾಕೆ ಹೇಗ್ ಮಾಡಿದ್ರಿ? ಅದೇ ಹೇಳಿದ್ನಲ್ಲ, ಲವ್ ಮಾಡಿದ್ವಿ ಅಂತ. ಅಯ್ಯೋ, ಏನಾಯ್ತು? ನಾನ್ ಡಾಕ್ಟ್ರಿಗೆ ಫೋನ್ ಮಾಡಿ ಬರ್ಲಿಕ್ಕೆ ಹೇಳ. ಅಯ್ಯೋ, ಅದೆಲ್ಲ ಏನು ಬೇಡಮ್ಮ. ಅಯ್ಯೋ, ನೀನ್ ಯಾಕಮ್ಮ ಹೀಗೆ ಮಾಡಿದೆ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವ್ ಎಷ್ಟು ಸಲ ನನ್ನ ಮದ್ವೆ ಮಾಡ್ಕೊ ಅಂತ ಕೇಳಿದಿರಿ, ಆದ್ರೆ ನಾನ್ ಯಾಕೆ ಅದಕ್ಕೆ ಒಪ್ಕೊಂಡಿಲ್ಲ ಅಂತ ನಿಮಗೆ ಅರ್ಥ ಆಗ್ತಾನೆ ಇಲ್ವಾ? ನೀನ್ ಏನಮ್ಮ ಹೇಳ್ತಾ ಇದ್ದೀಯಾ? ನನಗೆ ಏನು ಅರ್ಥ ಆಗ್ತಾ ಇಲ್ಲಮ್ಮ. ಅಪ್ಪ, ವಿಜಯ್ ನನ್ಗಿಂತ ವಯಸ್ಸು ಚಿಕ್ಕವನೇ. ಅವನನ್ನ ನೋಡಿದ ತಕ್ಷಣ ನನಗ್ ತುಂಬಾ ಇಷ್ಟ ಆಯ್ತು. ಅವನಿಲ್ದೆ ನನ್ನಿಂದ ಇರಕ್ಕಾಗಲ್ಲಪ್ಪ. ಅವನಿಗೂ ನನ್ನ ಬಿಟ್ರೆ ಯಾರು ಇಲ್ಲಪ್ಪ. ಅದಕ್ಕೋಸ್ಕರ ಇದು ಹೇಗಮ್ಮ ನನ್ನಿಂದ ಒಪ್ಕೊಳ್ಳಕ್ಕಾಗತ್ತೆ? ಇದೆಲ್ಲ ನೋಡ್ಬೇಕಂತ ನಾನು ಹಣೆ ಬಾರ. ನನ್ನಿಂದ ಇದೆಲ್ಲ ತಡ್ಕೊಳ್ಳಕ್ ಆಗ್ತಾ ಇಲ್ಲಮ್ಮ. ಇದೆಲ್ಲ ನಮ್ ಸ್ವಂತದವರು, ಕಂಪನಿಯಲ್ಲಿ ಇರೋರು, ಇವರಿಗೆಲ್ಲ ಗೊತ್ತಾದ್ರೆ ನನ್ ಮಾನ ಹೋಗುತ್ತಮ್ಮ. ಹಾಗಾದ್ರೆ ನಿಮಗೆ ನನ್ ಸಂತೋಷ ಮುಖ್ಯ ಅಲ್ವಾ? ನಮ್ ಸ್ವಂತದವ್ರ ಸಂತೋಷನೇ ನಿಮಗ್ ಮುಖ್ಯನಾ? ಆಯ್ತಪ್ಪ, ನಾನು ಒಂಟಿಯಾಗೆ ಇದ್ಬಿಡ್ತೀನಿ. ಅಯ್ಯೋ, ಏನ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಆಯ್ತಮ್ಮ, ನೀನ್ ಹೀಗೆ ಜೀವನ ಮಾಡ್ಬೇಕಂತ ನಿನ್ ತಲೆಯಲ್ಲಿ ಬರೆದಿದ್ರೆ ನನ್ನಿಂದ ಏನ್ ಮಾಡಕ್ಕಾಗತ್ತೆ ಹೇಳು? ನನಗೆ ಅರ್ಥ ಆಗತ್ತಪ್ಪ, ಆದ್ರೆ ನನ್ನಿಂದ ಆಗ್ತಾ ಇಲ್ಲಪ್ಪ. ನನ್ನಿಂದ ಮನ್ಸಲ್ಲಿ ಇಟ್ಕೊಳ್ಳಕ್ಕೂ ಆಗದೆ, ಯಾರ ಹತ್ರನೂ ಹೇಳಲಿಕ್ಕೂ ಆಗದೆ ತುಂಬಾ ವೇದನೆಯಾಗಿದೆ ಅಪ್ಪ. ಮೇಡಮ್ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ನಾನು ಸ್ಟಾರ್ಟ್ ಮಾಡ್ಬೇಕೀಗ. ಅಂಕಲ್, ನಾನು ಮಾಡಿದ ತಪ್ಪೇ ಅಂಕಲ್. ಅದು ತಪ್ಪಂತ ನನಗೆ ಗೊತ್ತು ಅಂಕಲ್. ನಾವಿಬ್ರು ತುಂಬ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದೀವಿ ಅಂಕಲ್. ನಿಮಗಿದೆಲ್ಲ ಇಷ್ಟ ಆಗಿಲ್ಲ ಅಂದರೆ ಹೇಳ್ಬಿಡಿ. ನಾನು ಇವಳನ್ನ ಇಲ್ಲೇ ಬಿಟ್ಬಿಟ್ಟು ಜೀವನ ಪೂರ್ತಿ ಒಂಟಿಯಾಗಿ ಬಾಳ್ತೀನಿ ಅಂಕಲ್. ಅಯ್ಯೋ, ನಂತರ ಈ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರದು. ಇದು ಸರಿ ಅಂತ ಒಪ್ಕೊಳ್ಳದ, ಇಲ್ಲ ಬೇಡ ಅಂತ ಹೇಳದ? ನನಗೆ ಏನು ಅರ್ಥ ಆಗ್ತಾ ಇಲ್ವೇ? ಆದ್ರೆ ನನ್ನ ಮಗಳು ಸಂತೋಷವಾಗಿರ್ಬೇಕು, ಅದು ಮಾತ್ರನೇನಮ್ಮ ನನಗೆ ಬೇಕು. ಆಯ್ತಮ್ಮ, ನಾನು ಬೇರೆ ಯಾರ ಬಗ್ಗೆನೂ ಚಿಂತೆ ಮಾಡ್ತಾ ಇಲ್ಲ. ಇದ್ದಕ್ಕಿದ್ದಾಗೆ ನಾನು ಸತ್ತೋಗ್ಬಿಟ್ರೆ? ಹಾಗೆಲ್ಲ ಮಾತಾಡ್ಬೇಡಿ. ಏನ್ ಯಜಮಾನ್ರೆ ನೀವು? ನನ್ನ ಎಷ್ಟು ಜನಮ್ಮ ಬಂದು ನೋಡ್ತಾರೆ. ಬಿಡಮ್ಮ, ನೀನು ಸಂತೋಷವಾಗಿದ್ರೆ ಅದು ನನಗೆ ಸಾಕು. ಅಪ್ಪ, ನನಗೆ ವಿಜಯ್ ಜೊತೆ ಬಾಳೋದ್ರಲ್ಲೇನಪ್ಪ ಸಂತೋಷ.
ನೀವ್ ಯಾರ ಬಗ್ಗೆನೂ ಚಿಂತೆ ಮಾಡ್ಬೇಡಿಯಪ್ಪ. ಬ್ಯಾಡ್ದೆ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಅಲ್ಲಪ್ಪ, ನಾನ್ ನಿಮ್ಮೊಂದೊಂದು ವಿಷಯ ಕೇಳಲ್ಲ. ಒಂದ್ ಗಂಡ್ಸು ಅವ್ರಿಗಿಂತ ಎಷ್ಟು ವಯಸ್ಸು ಕಡಿಮೆ ಇರೋ ಹುಡುಗಿನ ಬೇಕಾದ್ರೂ ಮದುವೆ ಮಾಡ್ಕೋತಾರಲ್ಲ, ಆದ್ರೆ ಒಂದು ಹೆಣ್ಣು ಅವಳ ಮನ್ಸಿಗೆ ಇಷ್ಟ ಇರೋ ಅವಳಕ್ಕಿಂತ ವಯಸ್ಸು ಕಡಿಮೆ ಇರೋ ಹುಡುಗನ ಮದುವೆ ಮಾಡ್ಕೊಂಡ್ರೆ ತಪ್ಪ? ಇದೇನಪ್ಪ ನ್ಯಾಯ? ಅಯ್ಯೋ ದೇವ್ರೆ, ಇಷ್ಟಾದ್ಮೇಲೆ ನನಗೆ ಹೇಳೋಕೆ ಏನೂ ಇಲ್ಲಮ್ಮ. ಕನಕ, ಅವ್ರನ್ನ ಒಳಗೆ ಬರಕ್ ಹೇಳಮ್ಮ. ಅಂಕಲ್ ನಮ್ಮನ್ನ ಆಶೀರ್ವಾದ ಮಾಡ ಅಂಕಲ್. ಏನ್ ಇವ್ನು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾನೆ? ಅಪ್ಪ, ನನ್ನನ್ನು ಆಶೀರ್ವಾದ ಮಾಡಿ. ಸರಿ, ಒಳಗ್ ಬನ್ನಿ. ಹ್ಮ್ ಏನ್ ನಿತ್ಯಮ್ಮ ಹೀಗ್ ಮಾಡ್ಬಿಟ್ರಿ? ಸರಿ ಬನ್ನಿ. ಏಯ್, ಹ? ಎಷ್ಟು ಧೈರ್ಯ ಇದ್ರೆ ನನ್ ಬೆಡ್ ಅಲ್ಲೇ ಮಲ್ಕೋತ್ಯಾ? ಇಲ್ ನೋಡು, ನೀನ್ ಆಕ್ಟ್ ಮಾಡಕ್ಕೆ ಬಂದಿರೋದು, ಮರ್ತೋಗ್ಬೇಡ. ಇಲ್ಲ ನಿತ್ಯ, ನಾವಿಬ್ರು ಇವಾಗ ಗಂಡ ಹೆಂಡ್ತಿ ತಾನೆ. ಇಲ್ ನೋಡು, ಅದೆಲ್ಲ ಹೊರಗಡೆನೆ. ಹ. ನೀನ್ ಹೋಗಿ ಪಕ್ಕದ ರೂಮಲ್ಲಿ ಮಲ್ಕೋ ಹೋಗು. ಪಕ್ಕದ ರೂಮ್ ಅಲ್ಲ? ಸರಿ, ಓಕೆ. ಒಂದ್ ನಿಮಿಷ ಇರು. ಹ? ನೀನ್ ಹೋಗಿ ಪಕ್ಕದ ರೂಮಲ್ಲಿ ಮಲ್ಕೊಂಡ್ರೆ ಖಂಡಿತ ಎಲ್ರಿಗೂ ಡೌಟ್ ಬರುತ್ತೆ, ನಾವು ಸಿಕ್ಕಾಕೋತೀವಿ. ನೀನ್ ಕೆಳಗೆ ಮಲ್ಕೋ. ಮೇಡಮ್, ಬೆಡ್ಶೀಟು ಅಲ್ಲಿದೆ, ಹೋಗ್ ತಗೋ. ಹಾಂ, ಓಕೆ. ಮೇಡಮ್, ಸ್ವಲ್ಪ ದಿಂಬು ತೆಕ್ಕೊಡ್ತೀರಾ? ತಗೋ. ಥ್ಯಾಂಕ್ಸ್ ಮೇಡಮ್. ಅಮ್ಮ, ಹ್ಮ್